ಸ್ವಾಗತ ಎಲ್ರಿಗೂ ನನ್ನ ದಿನಚರಿಗೆ. ಇದು ಮಾನಸ ಮತ್ತು ಶಿವನ ಮದುವೆ ಮುಹೂರ್ತದ ಮುಂಜಾನೆ ಆಗಿರುತ್ತೆ. ಅದೆಂಥ ಬ್ಯುಸಿ ಡೇಟು ಅಂತ ಅಂದರೆ ಸಿಕ್ಕಾಪಟ್ಟೆ ಮದುವೆಗಳಿತ್ತು. ಆದರೆ ನಾನು ಚೂಸ್ ಮಾಡಿದ್ದು ಎರಡೇ. ಒಂದು ಮಾನಸ ಅವ್ರ ಮದುವೆಯಲ್ಲಿ ಇರಲೇಬೇಕಿತ್ತು, ಇನ್ನೊಂದು ನಮ್ಮ ಡ್ರೈವರ್ ಹುಡುಗನ ಅಣ್ಣನ ಮದುವೆಗೆ ಹೋಗಲೇಬೇಕಿತ್ತು. ಸೊ ರಾತ್ರಿ ರಿಸೆಪ್ಷನ್ಗೆ ಎಷ್ಟೇ ಟ್ರೈ ಮಾಡಿದ್ರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಮುಂಜಾನೆ ಬಂದ್ವಿ ನಾವು. ನೀನು ಮದುವೆ ಆಗ್ತೀಯ ಇಲ್ಲ ಓಡೋಗ್ತೀಯ ಅಂತ ಭಯ ಆಯ್ತು. ಓಡೋಗ್ತೀನಿ 100%. ಕಾಸೆಲ್ಲ ಖರ್ಚು ಮಾಡ್ಬೇಕಾಗತ್ತೆ. ನಿಮ್ಗೆ ಫಸ್ಟ್ ಟೈಮ್ ಇನ್ವಿಟೇಷನ್ ಓಡೋದು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಅಲ್ಲಿಂದ ಓಡ್ಕೊಂಡು ಮಾನಸ ಶಿವು ಅವ್ರ ಮದುವೆಗೆ ಬಂದೆ. ಅಫ್ಕೋರ್ಸ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ನನಗೆ ಆ ತಾಳಿ ಕಟ್ಟೋ ಆ ಶುಭಗಳಿಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅದನ್ನು ಕಣ್ಣು ತುಂಬಿಸ್ಕೋಬೇಕಿತ್ತು. ಬಟ್ ಸದ್ಯ ಇನ್ನೂ ಏನೇನೋ ಶಾಸ್ತ್ರಗಳು ನಡೀತಿತ್ತು. ಸೊ ಬಂದು ಜಾಯಿನ್ ಆದೆ. ಅದಾದಮೇಲೆ ಆ ಮೊಮೆಂಟಿಗೆ ನನಗೆ ಯಾವ ಫೋಟೋ ವೀಡಿಯೋ ಏನೂ ಬೇಡ ಅಂತ ಅನಿಸಿತ್ತು. ಅದನ್ನು ಮನಸಾರೆ ನೋಡಬೇಕಿತ್ತು. ಹಾಗಾಗಿ ನಾನು ಯಾವ ವೀಡಿಯೋನೂ ಮಾಡ್ಕೊಂಡಿಲ್ಲ. ನೀವು ಆಲ್ರೆಡಿ ಈ ವಿಡಿಯೋ ಎಲ್ಲ ತುಂಬ ವೈರಲ್ ಆಗಿದೆ, ನೀವು ನೋಡಿರ್ತೀರ. ಆ್ಯಂಡ್ ಅದಾದಮೇಲೆ ಆನಂದ್ ಸರ್ ಬಂದಿದ್ದರು. ಅಫ್ಕೋರ್ಸ್ ಅವ್ರು ಒಂದು ಹಾಡು ಹೇಳದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರು. ನಮ್ಮ ಆನಂದ್ ಸರ್ ವೈಫ್ ಯಶು ಕೂಡ ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ. ಆ್ಯಕ್ಚುಲಿ ಅವರು ಹಾಡು ಹೇಳ್ತಾಯಿದ್ರು. ಆಮೇಲೆ ಶ್ರುತಿ ಮ್ಯಾಮ್ ಅವರ ಇಬ್ಬರ ತಾಯಂದಿರು ಕೂಡ ಬಂದಿದ್ದರು ಶುಭ ಹಾರೈಸೋದಕ್ಕೆ. ಖುಷಿ ಆಯಿತು. ಇಲ್ಲಿ ನೋಡಪ್ಪ ಸಿಕ್ಕಾಪಟ್ಟೆ ದೊಡ್ಡ ವ್ಯಕ್ತಿಗಳು, ಅಯ್ಯೋ 3 ಜನ ತ್ರಿಮೂರ್ತಿಗಳು ಹೆಂಗೆ ವಿಶ್ ಮಾಡಿದ್ರು ಅಂದರೆ ದೊಡ್ಡ ಆಂಟಿದಿರ್ ಥರ ವಿಶ್ ಮಾಡಿದ್ರು. ಬಟ್ ವೆರಿ ವೆರಿ ಕ್ಯೂಟ್ ಕಿಡ್ಸ್ ಇವ್ರು 3 ಜನ. ಮದುವೆ ಮಾಡಿಸೋರಿಗೆ ಕಡೆದಾಗೆ ಅಲ್ವಾ ಚಾನ್ಸ್ ಸಿಗೋದು. Once more. ಅವಳಿಗೆ ಮುತ್ತು ಕೊಟ್ಟಿದ್ದಕ್ಕೆ ನನಗೆ ಅಂತ ಅಂತಿದ್ದ. ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು. ಅದಾದಮೇಲೆ ಶಾಸ್ತ್ರಗಳು ಶುರು ಆಯಿತು. ನನಗೆ ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ಇದನ್ನೆಲ್ಲ ಫೀಲೇ ಮಾಡೋಕ್ಕಾಗಿರಲಿಲ್ಲ. ಸಿಕ್ಕಾಪಟ್ಟೆ ರಶ್ಶು, ನೂಕಾಟ ಎಲ್ಲ ಶುರು ಆಗಿತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಇವ್ರ ಮದುವೆಯಲ್ಲಿ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಶಾಸ್ತ್ರಗಳನ್ನೂ ನೋಡ್ತಾ ಇದ್ದೆ. ಇಲ್ಲಿ ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ಬಂದುಬಿಟ್ಟಿದ್ರು. ನಮ್ಮ ಹುಡುಗರು ನೋಡಿ ಎಲ್ಲ ಹಾಡುಗಳು ಹಾಡ್ತಾಯಿದ್ರು. ಆಮೇಲೆ ಅಶ್ವಿನಿ ನಕ್ಷತ್ರ ತೋರಿಸೋವಂಥ ಶಾಸ್ತ್ರ, ಅದಾದಮೇಲೆ ಅಫ್ಕೋರ್ಸ್ ಅಳೋ ಶಾಸ್ತ್ರ ಅಂತೂ ಇತ್ತು. ನನ್ನ ಮದುವೆಲಿ ಯಾರೂ ಅಳಲಿಲ್ಲ. ಟಾಟಾ ಬಾಯ್ ಬಾಯ್ ಗಯಾ ಅಂತ ಕಳಿಸ್ತಾ ಇದ್ರು ನನ್ನ. ಅಡ್ಡಣ್ಣ ಸಾರು ಅವ್ರು ಏನು ಹೇಳ್ಕೊಟ್ರು ಪೂಜೆ ಮಾಡು. ಸತ್ಯ ಏನಂದರೆ ಪಕ್ಕದ ರೋಡ್ ಹೋಗೋಕ್ಕೆ ಇಷ್ಟೆಲ್ಲ ಡೌಗಳು ಬೇಕಾ ಅಂತ. ನಾನು ಅವ್ರ ಜೊತೆನೇ ಹೋಗಬೇಕಿತ್ತು. ಹಾಗಾಗಿ ಹೊರಟೆ. ಅವ್ರ ಮನೆಗೆ ಹೋದ್ವಿ, ಶಿವು ಅವರ ಮನೆಗೆ. ಇಬ್ಬರಿಗೂ ಯಾವ ಮೇಕಪ್ಪು ಬೇಕಾಗಿರಲಿಲ್ಲ, ಅಷ್ಟು ಕಳೆ ತುಂಬಿಕೊಂಡಿತ್ತು ಮುಖದಲ್ಲಿ. ಜಗ್ಗಪ್ಪ ಸುಸು ಆಡ್ತಾರ ಸರ್ಸ, ಜಗ್ಗಪ್ಪ ಸುಸು ಆಡ್ತಾರ ಸರ್ಸ. ನನ್ನ ಹೆಂಡತಿ ಹೆಸರು ಮಾನಸ. ಅದೀಗ ಗಂಡನ ಹೆಸರು ಹೇಳ್ಬೇಕು. ನಾನು ಇಷ್ಟಪಡುವಂಥ ದೇವ್ರ ಹೆಸರು ಶಿವ, ನನ್ನ ಮನೆ ದೇವ್ರ ಹೆಸರು ಶಿವ. ಮನೆಗೆ ಐಶ್ವರ್ಯ, ಆಸ್ತಿ ಎಲ್ಲ ಬರಬೇಕು. ಖುಷಿ, ಸಂಪತ್ತು, ಸಂತಾನ ಲಕ್ಷ್ಮಿ ಆಗಿ, ಮಹಾಲಕ್ಷ್ಮಿ ಆಗಿ, ಗೃಹಲಕ್ಷ್ಮಿ ಆಗಿ ಒಳಗೆ ಬಾ. ಇಂటి దేవుని తెలుసుకుంటుంది. ಎಲ್ಲಿವರೆಗೂ ಓದಿಬೇಕು ಸುಸು? ಹಂಗೆ ಹರಡಬೇಕು. ಇಲ್ಲ ಅದು ಆ ಥರ ಅನ್ಸಲ್ಲ, ಹರಡಬೇಕದು ಚೆನ್ನಾಗಿ. ಬರ್ಲಿ. ಇಲ್ಲವ ఆహా ఇంకా కొంచెం బడి ఉండాలి. ఏడా కుడికాలు ఇచ్చిమా కూడా 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 కుడికాలు పెట్టి. ಓನರ್ ಆಂಟಿ ಬಂದಿದ್ದರು. ಸೊ ಅವರು ಕೂಡ ಸ್ವಲ್ಪ ಗೈಡ್ ಮಾಡ್ತಿದ್ರು, ಹೇಗೆ ಏನು ಮಾಡಬೇಕು ಅಂತ. ವಧುವರರನ್ನು ಮನೆ ತುಂಬಿಸ್ಕೊಂಡು ಅದಾದಮೇಲೆ ಹಾಲು ಉಗ್ಸಿದ್ವಿ. ಎಲ್ರಿಗೂ ಹಾಲು ಕೊಟ್ಟಲು, ಕುಡಿದ್ವಿ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ.
ಅದಾದಮೇಲೆ ಅವರಿಬ್ಬರಂತೂ ಶಾಸ್ತ್ರ ಇಲ್ಲೇ ಇರಬೇಕು, ಗಂಡು ಹೆಣ್ಣಿನ ಬಿಟ್ಟು ಹಂಗೆಲ್ಲ ಹೋಗ್ಬಾರ್ದು, ಬಿಡಕ್ಕೆ ಬಂದವರು ಅಂತ ಶಾಸ್ತ್ರ ಅದು ಇದು ಅಂತ ಯಾಮಾರಿಸಿ ಸಂಜೆ 6:30 ನಾನು ಹೊರಟಿದ್ದು ಅಂತ ಅನ್ಸುತ್ತೆ, ನಾನು ಮತ್ತು ಶ್ರುತಿ ಇಬ್ಬರೂ. ಅವಾಗಂತ 7 ಗಂಟೆ ಅದಾದ್ಮೇಲೆ ಏನಿದೆ ಪ್ರೀತಿಸಿ ಮದುವೆ ಆಗಿರೋ ಈ ಮುದ್ದಾದ ಜೋಡಿ ಜೀವನ ಪೂರ್ತಿ ಖುಷಿಯಾಗಿ ನೆಮ್ಮದಿಯಾಗಿ ಕಷ್ಟ ಸುಖ ನೋವು ನಲಿವು ಏನೇ ಬಂದರೂ ಇಬ್ಬರು ಒಟ್ಟಿಗೆ ಹಂಚ್ಕೊಂಡು ಬಾಳಲಿ ಅಂತ ನೀವು ಕೂಡ ಹಾರೈಸಿ, ನಾನು ಕೂಡ ಹಾರೈಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.